ಜನರ ಸಮಸ್ಯೆ ಆಲಿಸಲು ಅಧಿಕಾರಿಗಳು ಮನೆ ಬಾಗಿಲಿಗೆ ಬರುವ ಮತ್ತು ಸಾರ್ವಜನಿಕರ ಸಮಸ್ಯೆ ಆಲಿಸಿ ಪರಿಹರಿಸಲು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿದ್ದು, ಇದರ ಸದುಪಯೋಗ ಪಡೆಯುವಂತೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮನವಿ ಮಾಡಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ಗೋರ್ತಪಲ್ಲಿ ಗ್ರಾಮದಲ್ಲಿ ಇಂದು ಕಂದಾಯ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿದರು. ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಗ್ರಾಮೀಣ ಭಾಗಕ್ಕೆ ಆಗಮಿಸಿ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಪರಿಹಾರೋಪಾಯಗಳನ್ನು ನೀಡುತ್ತಾರೆ ಎಂದು ತಿಳಿಸಿದರು. ಜನಸ್ಪಂದನ ಸಭೆಯಲ್ಲಿ 120 ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ವಸತಿ ಇಲ್ಲದವರಿಗೆ ನಿವೇಶನ ನೀಡಲು, ಪಡಿತರ, ಸಾರಿಗೆ ಸಮಸ್ಯೆ, ಕುಡಿಯುವ ನೀರು ಸಮಸ್ಯೆ ಸೇರಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿ ಸಾಕಷ್ಟು ಅರ್ಜಿಗಳು ಬರುತ್ತಿವೆ. ಪೋಡಿ, ಖಾತೆ ಸಮಸ್ಯೆಗಳು ಜಾಸ್ತಿ ಕಂಡುಬರುತ್ತಿದ್ದು, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಪಡಿತರ ಕಾರ್ಡ್, ಜಮೀನು ಸಮಸ್ಯೆ, ಜಮೀನಿಗೆ ರಸ್ತೆ, ವಿದ್ಯುತ್ ಸಮಸ್ಯೆ ಸೇರಿದಂತೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ఒక 5 మంచి పేదలకు ఉపయోగ పనులు చేస్తున్నాం. ఒకటి, గృహలక్ష్మి ఇంట ఆడవాళ్ళకి, ఒక పెద్ద ఇంట్లో ఉండే ఆడాయమ్మకి 2,000 ఇచ్చేట్ల కార్యక్రమము, బస్సుల్లో ఫ్రీ పోయేట్ల కార్యక్రమము, బియ్యం 10 కేజీలు అనుకుంటే బియ్యం సిక్కన దానికి బియ్యం 5 కేజీలు, అన్ని సైడ్ రాగులు 5 కేజీలు, 5 కేజీలు డబ్బు ಹೆಚ್ಚು కమ్మి 270 రూపాయలు ఏమవుతాయి 5 మనుషులకి. ఆ డబ్బు మీ అకౌంట్ కి ఇస్తా ఉన్నాం. ఏడాది డిగ్రీ అయ్యి పంచుకుంటే మీ బిడ్డలకి 1,500-3,000 రూపాయలు స్టైపెండ్ ఇచ్చేట్ల కార్యక్రమము. అది కాక మీరెవరు కరెంటు బిల్ కట్టేట్ల ఆవశ్యకతమే లేదు. ఒక అప్లికేషన్ వేసి పెడితే ఆ కార్యక్రమం మా గవర్నమెంట్ నుంచి ఎలక్షన్ మొదలు మేము చెప్పింటి మీ ఊర్లోకి వచ్చినాడు. మీకు బస్ ఫ్రీ చేస్తాము, భీమ్ ఇస్తాము, మీకు ఇంటింటికి 2,000 ఇస్తాము అంట. ఆ మాట మేము నెరవేర్చున్నాము అని చెప్పి ఇంకెవరికైనా రాకుండా ఉంటే వాళ్ళకి ఇప్పించేదానికే ಮೇನ್ గా ಈ ಕಾರ್ಯಕ್ರಮ ಪದ್ಧತಿ చేస్తా ఉంది. ತಹಶೀಲ್ದಾರ್ ಮನೀಷಾ ಮಾತನಾಡಿ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದೊರೆಯುವ ಸೌಲಭ್ಯ ಪಡೆಯುವುದಕ್ಕೆ ಗ್ರಾಮಸ್ಥರು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಈ ಕಾರ್ಯಕ್ರಮ ಉಪಯುಕ್ತವಾಗಿದೆ. ತಾಲೂಕು ಆಡಳಿತವೇ ಸ್ಥಳದಲ್ಲಿದ್ದು ಸಾಧ್ಯವಾದಷ್ಟು ಜನರ ಸಮಸ್ಯೆಗಳನ್ನು ಇಲ್ಲಿಯೇ ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ, ಡಿಎಚ್ಒ ಮಹೇಶ್ ಕುಮಾರ್, ರಾಮೇಶ್, ಅರಣ್ಯ ಇಲಾಖೆ ಅಧಿಕಾರಿ ಚಂದ್ರಶೇಖರ್ ರೆಡ್ಡಿ, ಶಿಶು ಅಭಿವೃದ್ಧಿ ಇಲಾಖೆ ರಾಮಚಂದ್ರ, ತಾಲೂಕು ಆರೋಗ್ಯ ಇಲಾಖೆಯ ಡಾ ಸತ್ಯನಾರಾಯಣ ರೆಡ್ಡಿ, ಬೆಸ್ಕಾಂ ಇಲಾಖೆಯ ಸೋಮಶೇಖರ್, ಹರೀಶ್ ಕುಮಾರ್, ರಾಮದಾಸ್, ಆಹಾರ ಇಲಾಖೆಯ ಪುಷ್ಪ ಹಾಗೂ ಗೋರ್ತಪಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಾಶಿವರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.